ನಮಸ್ತೆ. 5/2/2025 ಬುಧವಾರ ಶುಕ್ಲ ಪಕ್ಷ. ಇವತ್ತಿನ ದಿನದಲ್ಲಿ ಇರುವಂಥ ವಿಷಯಗಳು ಒಂದು ರೀತಿಯಲ್ಲಿ ಕುಂಡಲಿ ಗ್ರಹಗಳು ಅದೆಲ್ಲ ನೋಡಬೇಕು ಅಂತಂದರೆ ಮಗುವಾಗುವ ವಿಷಯಕ್ಕೆ ಅದನ್ನು ಖಂಡಿತವಾಗಿ ಗಮನಿಸಲೇಬೇಕು. ದಿನನಿತ್ಯದ ಕಾರ್ಯಗಳನ್ನ ಅದು ನೋಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಒಂದು ಮಗು ಹುಟ್ಟೋದು ಅನ್ನೋದು ತಂದೆಗೆ ಒಳ್ಳೆಯದಾಗಬೇಕು, ತಾಯಿಗೆ ಒಳ್ಳೆಯದಾಗಬೇಕು. ತಂದೆ ತಾಯಿ ಕಷ್ಟಪಡುವ ಸಮಯದಲ್ಲಿ ಅಥವಾ ಕಾಯಿಲೆ ಬರುವ ಸಮಯದಲ್ಲಿ ಜೊತೆ ಇರುವ ಮಗನಾಗಿರಬೇಕು. ಸೂರ್ಯನು 9ನೇ ಸ್ಥಾನ, ಲಾಭಸ್ಥಾನ ಅನ್ನುವ 11ನೇ ಸ್ಥಾನ ಇದೆಲ್ಲ ಚೆನ್ನಾಗಿರುವ ಸಮಯದಲ್ಲಿ ಒಂದು ಮಗು ಹುಟ್ಟಿದ್ರೆ ತಂದೆಗೆ ಅದೆಲ್ಲ ಲಾಭ. ಸೇಮ್ ಟೈಮಲ್ಲಿ ಚಂದ್ರನು ಮಾತೃಸ್ಥಾನ ಅನ್ನುವ 4ನೇ ಸ್ಥಾನ ಮತ್ತು ಶುಭಸ್ಥಾನ ಅನ್ನುವ ಭಾಗ್ಯಸ್ಥಾನ ಇಂಥದ್ದೆಲ್ಲ ಚೆನ್ನಾಗಿರುವ ಸಮಯದಲ್ಲಿ ಮಗು ಹುಟ್ಟಿದ್ರೆ ತಾಯಿಗೆ ಒಳ್ಳೆಯದು. ತಾಯಿಯ ಆರೋಗ್ಯಕ್ಕೆ ಅವನ ಜೊತೆ ಇರುತ್ತಾನೆ. ಅಥವಾ ತಾಯಿಯಿಂದ ತೊಂದರೆ ಬರುತ್ತದೆ ಅಥವಾ ತಾಯಿಗೆ ತೊಂದರೆ ಬರುತ್ತೆ ಅಂತ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಶನಿಯನ್ನು ನೋಡುತ್ತೀವಿ. ಶನಿ ಶುಭಸ್ಥಾನದಲ್ಲಿ ಇರುವಂತೆ ಒಂದು ಮಗುವಿನ ಜನನ ಸಮಯ, ಲಗ್ನ ಮತ್ತು ಆ ದಿನವನ್ನು ಸೆಟ್ ಮಾಡಬೇಕು. ಅದು ಒಂದು ಸರಿಯಾಗಿದ್ದುಬಿಟ್ರೆ ಲೈಫೆಲ್ಲ ಶನಿ ತೊಂದರೆ ಇರಲ್ಲ. ಅವ್ರಿಗೆ ಶನಿ ಕಾಟ ಬಂದರೂ ಕೂಡ ತೊಂದರೆ ಆಗಲ್ಲ. ಅಂದರೆ 7.5 ಬಂದರೂ ಕೂಡ ತೊಂದರೆ ಆಗಲ್ಲ. ವಿಶೇಷವಾಗಿ ಗುರು ಹಣಕ್ಕೆ, ಐಶ್ವರ್ಯಕ್ಕೆ ಗುರು, ಶುಭ ಕಾರ್ಯಗಳಿಗೆ ಗುರು ಶುಭ ಸ್ಥಾನದಲ್ಲಿ ಇಲ್ಲ ಅಂತಂದರೆ ತಂದೆಗೆ ತಕ್ಕಂಥ ಮಗುವಲ್ಲ, ಹಣಕಾಸಿನ ತೊಂದರೆ ಬರುತ್ತದೆ ಮತ್ತು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ತೊಂದರೆ ಇರ್ತದೆ. ಈಗ ಸಾಮಾನ್ಯವಾಗಿ ಗುರುಸ್ಥಾನ ಅಂದರೆ ಏನು? ಟೀಚರ್ ಪೋಸ್ಟು, ಲೆಕ್ಚರರ್, ಪ್ರೊಫೆಸರ್, ಅಡ್ಮಿನ್ ಲೈನ್ ಇಂಥದಕ್ಕೆಲ್ಲ ಗುರುವೂ ಚೆನ್ನಾಗಿರಬೇಕು. ಒಳ್ಳೆಯ ಮಕ್ಕಳು ಹುಟ್ಟಬೇಕು ಅಂತಂದರೆ 5ನೇ ಸ್ಥಾನ ಚೆನ್ನಾಗಿರಬೇಕು. ಒಂದು ಮಗುವಿನ ಜಾತಕದಲ್ಲಿ ಗುರುವಿಗೆ ಪಂಚಮದಲ್ಲಿ ಭಾಗ್ಯ ಸ್ಥಾನದಲ್ಲಿ ಶುಭವಾಗಿದ್ದರೆ ತಂದೆ ತಾಯಿಗೆ ರಿಸ್ಕ್ ಕಡಿಮೆ. ಓದಕ್ಕಾಗಿ ಅಥವಾ ಮುಂದೆ ನಮ್ಮನ್ನು ನೋಡ್ಕೊಳ್ತಾನ ಮಗು ಇಲ್ಲವಾ ಅಂತ ನೋಡ್ಕೊಳ್ಳೋಕ್ಕೆ, ಅದು ಹೆಣ್ಮಕ್ಕಳಾದರೂ ಸರಿಯೇ, ಗಂಡು ಮಕ್ಕಳಾದರೂ ಸರಿಯೇ. ಈ ರೀತಿಯೆಲ್ಲ ನೋಡಬೇಕು ಅಂದರೆ ಮಗು ಹುಟ್ಟುವ ದಿನ, ಮಗು ಹುಟ್ಟುವ ಸಮಯ ಚೆನ್ನಾಗಿರಬೇಕು. ಅದೇ ಥರ ದಶಾಭುಕ್ತಿ ಅಂತ ಒಂದು ಲೆಕ್ಕಗಳು ಮಾಡಬೇಕು. ಅದರಲ್ಲಿ ನಾವೇ ಹೇಳ್ತೀವಿ, ಅದು ಒಂದು ಪ್ಯಾಕೇಜ್. ಅದು ಪೂರ್ತಿ ನೋಡಬೇಕು ಅಂತಂದರೆ ಒಂದು ಹುಟ್ಟಿದ ಮಗುವಿನ ಜಾತಕ ನೋಡಿದಂಗೆ ಅದನ್ನು ಪೂರ್ತಿ ನೋಡಬೇಕು. ಬೇರೆ ರಾಹು ಕಾಲ, ಯಮಕಂಠ ಕಾಲ ಇಲ್ಲದೆ ಸ್ವಲ್ಪ ಒಳ್ಳೆ ಟೈಮಲ್ಲಿ ಮಾಡಿದ್ರೆ ಸಾಕು ಅಂತ ಅಲ್ಲವೇ ಅಲ್ಲ. ಆ ಥರ ಮಾಡಿದ್ರೆ ಹುಟ್ಟುವ ಮಕ್ಕಳಿಂದ ನಮಗೂ ತೊಂದರೆ ಇಲ್ಲ ಅಂತ. ಇದರಲ್ಲಿ ಪರಿವರ್ತನಾ ಯೋಗವಿದೆ. ಲಗ್ನದಿಂದ ನಷ್ಟದಲ್ಲಿ ಗುರು ಇರಬಾರದು. ಹಿಂಗೆಲ್ಲ ಬೇಕಾದಷ್ಟು ವಿಷಯಗಳಿರುತ್ತದೆ, ಅದನ್ನು ನೋಡಬೇಕಾಗ್ತದೆ. ಪರ್ಟಿಕ್ಯುಲರಾಗಿ ನಾವು ಏನಕ್ಕೆ ಇದನ್ನು ಮಾಡ್ತೀವಿ ಅಂತಂದರೆ, ಕೆಲವರೆಲ್ಲ ದೂರದಲ್ಲಿ ಇದ್ಕೊಂಡು, ಅಂದರೆ ಪಾಪ ಅವರಿರೋದು ದೂರದಲ್ಲೇ ಇರ್ತಾರೆ. ಹಾಸನ, ಚಿಕ್ಕಮಗಳೂರು ಈ ಥರ ಕೆಲವು ನಮ್ಮ ಕಸ್ಟಮರ್ ಇಲ್ಲಿಂದ ಹೋದವರು ಫಾರಿನಲ್ಲಿ ಇರ್ತಾರೆ, ಅವರು ಕೂಡ ಕೇಳ್ತಾರೆ. ಒಂದು ವಾರದಲ್ಲಿ ಮಗು ಆಗುವಂತೆ ಇದೆ, ಒಳ್ಳೆ ಟೈಮು, ಒಳ್ಳೆ ಡೇಟ್ ಕೊಡಿ ಅಂತ. ಖಂಡಿತವಾಗಿಯೂ ಇಲ್ಲ. ನಾವು ಅವ್ರನ್ನ ಎಷ್ಟೋ ಜನಕ್ಕೆ ನಾವು ಬರಬೇಡ ಅಂತಲೂ ಹೇಳಿದ್ವಿ. ಹೆಂಗೆ ಸೆಲೆಕ್ಟ್ ಮಾಡೋಕ್ಕೆ ಚಾನ್ಸೇ ಸಿಗಲ್ವಲ್ಲ ಒಂದು ವಾರದಲ್ಲಿ. ನಾವು ಯಾವತ್ತು ಅನ್ನೋದು ಏನು ಅಂತಂದರೆ, ಡಾಕ್ಟರ್ ಹತ್ರ ಹೋಗಿ ಬರ್ತೀರಾ ಅಂತಂದರೆ ಕನ್ಸೀವ್ ಆದ ಮೇಲೆ, ಕನ್ಸೀವ್ ಆಯಿತು ಅಂತಂದರೆ ಸ್ಕ್ಯಾನಿಂಗ್ ಡೇಟೆಲ್ಲ ಕೊಡ್ತಾರೆ. ನಾವು ಕನ್ಸೀವ್ ಆದರೆ ಒಂದು 3 ತಿಂಗಳಲ್ಲಿ ಆಗಿದೆ ಅಂತ ಇಟ್ಕೊಳ್ಳೋಣ. ಖಂಡಿತ 9 ತಿಂಗಳು ಬಿಟ್ಟು 10ನೇ ತಿಂಗಳಲ್ಲಿ ಮಗು ಹುಟ್ಟುತ್ತದೆ. ಆ 10ನೇ ತಿಂಗಳು ಹೆಂಗಿದೆ ಅದರಲ್ಲಿ ನಾವು ಸೆಟ್ ಮಾಡಬೇಕಾಗಿರೋದು ಏನದಲ್ಲ ನೋಡಬೇಕಾಗ್ತದೆ. ಹಾಗಾಗಿ ಅದರ ವಿಷಯಗಳು ಎದರಲ್ಲಿ ಕೂತೇ ಕೇಳಬೇಕು. ಖಂಡಿತವಾಗಿ ಅದು ಹುಡುಕುವಂಥವ್ರ ಹತ್ರನೇ ನೀವು ಹೋಗಬೇಕು. ಈಗ ನೋಡೋಣ, ಇವತ್ತಿನ ದಿನ ಪ್ರಕಾರ ಅಷ್ಟಮಿ ಮತ್ತು ನವಮಿ ಇದೆ. ಆದ್ದರಿಂದಾಗಿ ಶುಭ ಕಾರ್ಯಗಳಿಗೆ ಈ ದಿನ ತಕ್ಕಂಥದ್ದಲ್ಲ. ಅಷ್ಟಮಿ ತಿಥಿ ಇರುವ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಬೋದು. ನವಮಿ ಬಂದರೂ ಕೂಡ ಆ ರೀತಿಯಾಗಿ ಪೂಜೆ ಮಾಡ್ಕೋಬೋದು.
ಅಷ್ಟಮಿ ಬೆಳಗ್ಗೆಯಿಂದ ಇದೆ, ರಾತ್ರಿ 12:35:44 ಆಮೇಲೆ ನವಮಿ. ಹಂಗಾಗಿ ದಿನ ಪೂರ್ತಿ ನಕ್ಷತ್ರ ಚೆನ್ನಾಗಿದ್ದರೂ ಕೂಡ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಇವತ್ತಿನ ನಕ್ಷತ್ರ ಭರಣಿ, ರಾತ್ರಿ 8:32:58 ಆಮೇಲೆ ಕೃತಿಕಾ ನಕ್ಷತ್ರ. ಇವತ್ತು ರಾತ್ರಿ 8:33 ಕಾರ್ಯಸಿದ್ಧಿ ಉಂಟು. ಸ್ವಲ್ಪ ಚಂಚಲ, ಅದೆಲ್ಲ ದೊಡ್ಡದಾಗಿ ದೋಷಗಳಿಲ್ಲ. ಅದೇ ಥರ ಕೃತಿಕಾ ನಕ್ಷತ್ರ ಬಂದ ಮೇಲೆ ಅಂದರೆ ರಾತ್ರಿ 8:33 ಮೇಲೆ ಶುಭವಾಗೇ ಇದೆ. ಆದರೂ ಅಷ್ಟಮಿ ನವಮಿ ಬಂದುಬಿಡ್ತಲ್ಲ. ವಾರ ಚೆನ್ನಾಗಿರಬೇಕು, ತಿಥಿ ಚೆನ್ನಾಗಿರಬೇಕು, ನಕ್ಷತ್ರ ಚೆನ್ನಾಗಿರಬೇಕು, ಯೋಗ ಮತ್ತು ಕರಣ ಈ 5 ವಿಷಯಗಳು ಚೆನ್ನಾಗಿರಬೇಕು. ಅದಾದ ಮೇಲೆ ಕುಂಡಲಿ ಚೆನ್ನಾಗಿರಬೇಕು, ಹುಟ್ಟಿದ ಗಳಿಗೆಗಳಲ್ಲಿ ನಕ್ಷತ್ರ ಚೆನ್ನಾಗಿರಬೇಕು. ಈ ಮಗುವನ್ನು ಆಪರೇಷನ್ ಮಾಡಿ ತೆಗೆಯುವ ವಿಷಯಗಳಲ್ಲಿ ತಂದೆ ತಾಯಿಗೆ ಆಪೋಸಿಟ್ ಆಗಿ ನಕ್ಷತ್ರಗಳಿರಬಾರದು. ಇಷ್ಟೆಲ್ಲ ವಿಷಯಗಳಿದೆ. ಸುಮ್ಮನೆ ಫೋನ್ ಮಾಡಿ ನೀವು ನಮಗೊಂದು ಡೇಟ್ ಕೊಡಿ ಮಗುವನ್ನ ಅಂದರೆ ತಾಯಿಗೆ ಆಪರೇಷನ್ ಮಾಡಿ ಮಗುವನ್ನು ತೆಗೆಯಬೇಕು ಅಂತಂದರೆ ಖಂಡಿತ ಇಲ್ಲ. ಮುಂಚಿತವಾಗಿ ಬರಬೇಕು. ಕಮ್ಮಿ ಅಂತಂದ್ರೆ ಒಂದು 2 ತಿಂಗಳು 3 ತಿಂಗಳಾದರೂ ಅಲ್ಲಿ ಟೈಮ್ ಇಟ್ಕೊಳ್ಳಿ. ಇವತ್ತು ಬೇರೆ ವಿಷಯಗಳಿಗೆ ಬರೋಣ. ಸೂರ್ಯೋದಯ 6:45. ಇವತ್ತಿನ ದಿನದಲ್ಲಿ ಅಷ್ಟಮಿ ನವಮಿ ಇರೋದರಿಂದ ಮುಹೂರ್ತ ಕಾರ್ಯಗಳು ಏನೂ ಫಿಕ್ಸ್ ಮಾಡೋದಿಲ್ಲ. ಅದೇ ಎಲ್ಲ ಏರ್ಪಾಡು ಮಾಡ್ಬೋದು, ತೊಂದರೆ ಇಲ್ಲ. ಭರಣಿ ನಕ್ಷತ್ರ ಮನುಷ್ಯಗಣ, ಕೃತಿಕಾ ನಕ್ಷತ್ರ ರಾಕ್ಷಸಗಣ. ಇವತ್ತಿನ ದಿನ ಪ್ರಕಾರ ಚಂದ್ರನು ಬೆಳಗ್ಗೆಯಿಂದ ರಾತ್ರಿ 2:16 ಮೇಷರಾಶಿಯಲ್ಲಿರುತ್ತದೆ. ಆಮೇಲೆ ವೃಷಭ ರಾಶಿಗೆ ಹೋಗುತ್ತದೆ. ಹಂಗಾಗಿ ಬೆಳಗ್ಗೆ 6:45 ರಾತ್ರಿ 2:16 ಮೇಷರಾಶಿನೇ. ಯಾವ ಮಕ್ಕಳು ಹುಟ್ಟಿದ್ರು ಇವತ್ತು ಮೇಷರಾಶಿ ಇರುತ್ತೆ, ಅಂದರೆ ರಾತ್ರಿ 2:16. ಆಮೇಲೆ ವೃಷಭ ರಾಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡಿದ್ರೆ 6:45 9:10 ಭರಣಿ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 2:51 ಭರಣಿ ನಕ್ಷತ್ರ 3ನೇ ಪಾದ. ಆಮೇಲೆ 2:51 ರಾತ್ರಿ 8:33 ಭರಣಿ ನಕ್ಷತ್ರ 4ನೇ ಪಾದ. ರಾತ್ರಿ 8:33 ಈ ಭರಣಿ ನಕ್ಷತ್ರ ಸಂಪೂರ್ಣವಾಗುತ್ತದೆ. ಈ ರೀತಿ ಈ ನಕ್ಷತ್ರ ಮುಗೀತು ಅಂತಂದರೆ ಬೇರೆ ವಿಷಯಗಳನ್ನು ಗಮನಿಸಬೇಕು. ಭರಣಿ ಮುಗಿದ ಮೇಲೆ ಬರುವಂಥ ನಕ್ಷತ್ರ ಕೃತಿಕ, ಅದು ರಾಕ್ಷಸಗಣ. ಅದರಲ್ಲೂ ಅದು 1ನೇ ಪಾದ ಮೇಷರಾಶಿಯಲ್ಲಿರುತ್ತದೆ. ಹಾಗಾಗಿ ಇದರಲ್ಲಿ ಗಮನಿಸಬೇಕು. ಹೆಂಗೆ ಅಂತಂದರೆ ರಾತ್ರಿ 8:33 ರಾತ್ರಿ ಅಂದರೆ ಲೇಟ್ ನೈಟ್ 2:16 AM ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಆದರೆ ಆಮೇಲೆ ಇದೇ ಕೃತಿಕಾ ನಕ್ಷತ್ರನೇ ಆದರೆ ವೃಷಭ ರಾಶಿ ಬಂದುಬಿಡುತ್ತದೆ. ಅಂದರೆ ರಾತ್ರಿ 2:16 ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಈ ರೀತಿಯಾದ ಈ ದಿನದಲ್ಲಿ ಇವತ್ತಿನ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಅಂದರೆ ಏನೆಲ್ಲ ನೋಡ್ತೀವಿ ಅಂತಂದರೆ ಫಸ್ಟು ತಾರಾ ಮತ್ತು ಚಂದ್ರಬಲವನ್ನು ನೋಡ್ಬೋದು, ಚಂದ್ರಾಷ್ಟಮವನ್ನು ನೋಡ್ಬೋದು. ಇವತ್ತು ಬೆಳಗ್ಗೆ 6:45 ರಾತ್ರಿ 2:16 ಕನ್ಯಾ ರಾಶಿಯವರಿಗೆ ದೋಷ ಉಂಟು. ಇದನ್ನು ಚಂದ್ರಾಷ್ಟಮ ಅಂತ ಅಂತೀವಿ. ಆಮೇಲೆ ರಾತ್ರಿ 2:16 ಮೇಲೆ ತುಳಾ ರಾಶಿಯವರಿಗೆ ದೋಷ ಉಂಟು. ಇದು 2 ರಾಶಿಯವರು ಇವತ್ತು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳಿ. ಮತ್ತು ಇವತ್ತು 100% ಒಳ್ಳೆ ಟೈಮು ಅಂತ ಹುಡ್ಕೋಣ. ಅಷ್ಟಮಿ ಇದೆ, ನವಮಿ ಇದೆ, ಶುಭ ಕಾರ್ಯಗಳಿಲ್ಲ ಅಂತಂತೀರ. ಮತ್ತು ಒಳ್ಳೆ ಟೈಮ್ ಏನಕ್ಕೆ ಅಂತಂದರೆ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗುವಂಥದ್ದು. ಇವತ್ತು ಹೆಂಗಿದ್ರೂ ದುಡ್ಡು ಕಟ್ಟಲೇಬೇಕು ಬ್ಯಾಂಕ್ಗೆ, ಅಥವಾ ಸಾಲ ಕೊಡುವಂಥವನ್ನು ಕೊಡಲೇಬೇಕು ಅಂತಂದರೆ ಅವಾಯ್ಡ್ ಮಾಡ್ಬೋದು. ಅವಾಯ್ಡ್ ಆಗಿಲ್ಲ ಅಂತಂದರೆ ಬೆಳಗ್ಗೆ 6:45 6:55 9:41 AM ಅಂದರೆ ಬೆಳಗ್ಗೆ 12:08 ಮತ್ತು ಮಧ್ಯಾಹ್ನ 2:03 ಸಂಜೆ 6:46 ರಾತ್ರಿ 8:35 ಬೆಳಗಿನ ಜಾವ 5:10 ಈ 4 ಟೈಮ್ ಕೊಟ್ಟಿರ್ತೀವಿ ಶುಭ ಸಮಯಗಳು ಅಂತ. ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಈಗ ನಾವು ಶಾರ್ಟಾಗಿ ನಿಮಗೆ ಒಳ್ಳೆಯ ಟೈಮು ಅಂತ ನಾವು ಟಿಕ್ ಮಾಡಿ ಕೊಟ್ಟಿದ್ದಾಯಿತು. ಇದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಕೆಲವರೆಲ್ಲ ಏನು ನೋಡ್ತಾರೆ ಅಂತಂದರೆ ಗುರು ಹೋರೆ, ಶುಕ್ರ ಹೋರೆ, ಚಂದ್ರ ಹೋರೆ, ಶುಭ ಸಮಯ, ಅಮೃತಗಳಿಗೆ, ವಿಜಯ ಮುಹೂರ್ತ, ಲಾಭದ ಸಮಯ, ಈ ರೀತಿಯೆಲ್ಲ ಧನಲಾಭ ಕಾಲ ಅಂತ ನೋಡ್ತೀವಿ. ಅದೆಲ್ಲ ನಾವು ಫಿಲ್ಟ್ರ್ ಮಾಡಿಯೇ ಕೊಟ್ಟಿರೋದು ನಿಮಗೆ. ಅಂಥದ್ದು ಎಲ್ಲ ಡೀಟೇಲ್ ಬೇಕು ಅಂದರೆ ನಮ್ಮ ಹತ್ರನೇ. ಈಗ ಉದಾಹರಣೆ
ಅಸ್ಟ್ರಾಲಜರ್ ಜ್ಯೋತಿಷಿಗಳು ಏನು ಮಾಡ್ಬೋದು ಅಂತಂದರೆ, ಮುಂದೆ ಯಾವುದಾದ್ರು ಒಂದು ಮುಹೂರ್ತ ಫಿಕ್ಸ್ ಆಯಿತು, ಅದರಲ್ಲಿ ಪಕ್ಕಾ ಡೀಟೇಲ್ ಬೇಕು ಅಂತಂದರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಈಗ ಮುಂದಿನ ತಿಂಗಳು ಅಥವಾ ಮುಂದಿನ ಕಾರ್ತಿಕ ಯಾವುದೇ ತಿಂಗಳಾಗಲಿ ಪರ್ಟಿಕ್ಯುಲರ್ ದಿನದ ಡೀಟೇಲ್ ಫುಲ್ಲು ಬೇಕು ಅಂತಂದರೆ ನಾವು ವಿಂಗಡಿಸಿ ನೋಡಿರುವಂಥ ಈ ಡೀಟೇಲ್ನ ನೀವು ತಗೋಬೋದು. ಇದೆಲ್ಲ ಕೆಲವರಿಗೆ ಬೇಕಾಗುತ್ತದೆ, ವಿಷಯ ತಿಳಿದವರು ಕೂಡ ಬೇಕಾಗುತ್ತದೆ. ಯಾವುದೋ ಒಂದು ದಿನದಲ್ಲಿ ಮುಂದೆ ಒಂದು 3 ತಿಂಗಳು ಬಿಟ್ಟು ಯಾವುದೋ ಒಂದು ವಿಷಯ ಫಿಕ್ಸ್ ಮಾಡ್ತೀವಿ. ಎಲ್ಲ ರೀತಿಯ ದೋಷಗಳನ್ನು ಇಲ್ಲದೆ ಸರಿಯಾಗಿದೆಯಾ ಅಂತ ಗಮನಿಸಬೇಕು. ಈಗ ಉದಾಹರಣೆ ನೋಡೋಣ. ಬೆಳಗ್ಗೆ 9:41ರಿಂದ 12 ಗಂಟೆ 8 ನಿಮಿಷದವರೆಗೂ ಶುಭವಾಗಿದೆ ಅಂತ ಹೇಳಿದ್ವಿ. ಅದರಲ್ಲಿ ಏನು ಶುಭವಾಗಿದೆ ಅಂತಂದರೆ 9:39ರಿಂದ 10:38ವರೆಗೂ ಗುರುಹೊರ, 9:39ರಿಂದ 11:07ವರೆಗೂ ಶುಕಕಾಲ. ಹಂಗಾಗಿ ಇದು ಶುಭ ಸಮಯವಾಗಿದೆ. ಗುರುಹೊರೆಯಲ್ಲಿ ಆದಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ದೇವರ ಕಾರ್ಯಗಳನ್ನ ಮಾಡಬಹುದು. ಈ ರೀತಿ ನಾವೆಲ್ಲ ವಿಂಗಡಿಸಿ ಕೊಟ್ಟಿದ್ದೀವಿ. ಆದ್ದರಿಂದ ಇದನ್ನು ಉಪಯೋಗಿಸ್ಬೋದು. ಇನ್ನೊಂದು ರೀತಿಯಲ್ಲಿ ನೋಡ್ಕೋದ್ರೆ ಗುಳಿಕೆ ಕಾಲ ಬರೋದು ಮಧ್ಯಾಹ್ನ, ಅಂದರೆ ಬೆಳಗ್ಗೆ 11:07ರಿಂದ ಮಧ್ಯಾಹ್ನ 12:34ವರೆಗೂ. ಅದರಲ್ಲಿ ನಮಗೆ ಶುಭ ಸಮಯ ಹೆಂಗೆ ಅಂತಂದರೆ 11:07ರಿಂದ 12:08 ಅದನ್ನು ಉಪಯೋಗಿಸ್ಬೋದು. ಗುಳಿಕೆ ಕಾಲದಲ್ಲಿ ಒಂದು ಮುಹೂರ್ತ ಬೇಕು ಅಂತಂದರೆ ಈ ರೀತಿ ಮುಹೂರ್ತ ಕಟ್ಟಬೇಕೆ ಅಂತೂ ಬರೀ ರಾಹುಕಾಲ ಯಮಗಂಡ ಕಾಲ ನೋಡಿ ಮುಹೂರ್ತ ಕಟ್ಟಬಾರದು. ಅದು ಮಗು ಹುಟ್ಟುವ ವಿಚಾರದಲ್ಲಿ ಬಂದರೆ ಯಾವ ಲಗ್ನ ಬರಬೇಕು ಹಂಗೆ ಅಂತ ನೋಡ್ಕೋಬೇಕು. ಲಗ್ನದಿಂದ ನಷ್ಟದಲ್ಲಿ ಗ್ರಹಗಳು ಇರಬಾರದು, 6ರಲ್ಲಿ ಇರಬಾರದು. ಆದರೆ ಅಶುಭ ಗ್ರಹಗಳು ಅಂತ ಅನ್ನುವ ಸೂರ್ಯ, ರಾಹು, ಕೇತು, ಶನಿ, ಕುಜ ಇದೆಲ್ಲ 6ರಲ್ಲಿ ಇದ್ದರೆ ಖಂಡಿತವಾಗಿ ಅಶುಭವಿಲ್ಲ, ಶುಭವನ್ನು ನೀಡುತ್ತದೆ. ಅದೇ ಥರ ಶುಕ್ರ ಹೊರೆ ಇದ್ದರೆ ಹೋರಾ ಕಾಲಗಳಲ್ಲಿ ಹುಟ್ಟೋದು ಕೂಡ ಅದು ವಿಶೇಷ. ಈಗ ನಮ್ಮದೆಲ್ಲ ಜಾತಕ ಹೆಂಗೆ ಅಂತಂದರೆ ನಾವು ಜನನದಿಂದ ಮರಣದವರೆಗೂ ಆಫ್ ದ ರೆಕಾರ್ಡ್ ನಿಮಗೆ, ಅಂದರೆ ವಾಯ್ಸ್ ರೆಕಾರ್ಡ್ ಮಾಡಿಕೊಟ್ಬಿಡ್ತೀವಿ, ಬುಕ್ಕು ಕೊಟ್ಬಿಡ್ತೀವಿ. ನಮ್ಮ ಹತ್ರ ಬಂದರೆ ಒಂದು ಮಗು ಹುಟ್ಟಿದ ಮೇಲೆ ಆಮೇಲೆ ಯಾವತ್ತೂ ಬರಬೇಕಾಗಿಲ್ಲ. ಆ ಮಗು ಮದುವೆ ಸಮಯಕ್ಕೆ ಬಂದರೆ ಸಾಕು. ಸೆಂಟ್ರಲ್ಲಿ ದೋಷಗಳು ಅಂತ ಇರುತ್ತೆ, ಕೆಲವು ದಶೆಗಳು ಚೆನ್ನಾಗಿರಲ್ಲ. ಆ ಟೈಮಿಗೆ ಪರಿಹಾರಗಳು ಅಂತ ನಾವೇ ಕೊಟ್ಟಿರ್ತೀವಿ, ಅದಲ್ಲೇ ಕೊಟ್ಟುಬಿಡ್ತೀವಿ. ಅದು ಕೂಡ ನಮ್ಮ ಹತ್ರ ಬರಬೇಕಾಗಿಲ್ಲ. ಅದು ಪ್ಯಾಕೇಜೇ ಬೇರೆ ಥರ. ಇದರಲ್ಲಿ ನ್ಯೂಮರಾಲಜಿ ಇರುತ್ತದೆ. ಇಷ್ಟೆಲ್ಲ ನೋಡಬೇಕಾಗ್ತದೆ. ಇಷ್ಟು ವಿಷಯಗಳನ್ನ ನಾವು ನೋಡೋದಾಯಿತು. ಇವತ್ತಿನ ದಿನಕ್ಕೆ ಹೆಂಗಿದೆ ಅಂತ ನೋಡೋಣ. ಭರಣಿ ಮತ್ತು ಕೃತಿಕಾ 2 ನಕ್ಷತ್ರ ಬಂದಿದೆ. ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹೆಂಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇವತ್ತು ಸಂಪತ್ತಿದೆ, ಶರೀರ ಸುಖವಿದೆ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮತಾರೆ, ಆರೋಗ್ಯವೆಲ್ಲ ಚೆನ್ನಾಗಿರುತ್ತದೆ. ಸ್ವಲ್ಪ ಪಕ್ಷಿ ಪ್ರಾಣಿಗಳಿಗೆ ಏನಾರು ಮೇವಾಗ್ಬೋದು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಶುಭಕರವಾಗಿದೆ, ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ. ಅದೇ ಕೃತಿಕಾ ನಕ್ಷತ್ರ 2ನೇ ಪಾದ 3, 4 ವೃಷಭ ರಾಶಿಗೆ ಬರುತ್ತದೆ, ಖಂಡಿತವಾಗಿ ಶುಭವಾಗಿದೆ. ಅರೆ ಒಳ್ಳೆಯ ಖರ್ಚುಗಳು ಜಾಸ್ತಿ ಆಗುತ್ತೆ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಉಂಟು, ಆದರೂ ಖರ್ಚೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೋದು. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಬಿಡಿ. ಟೆನ್ಷನ್ ಕೊಡುವಂಥ ಕೆಲಸಗಳನ್ನ ಮಾಡೋಕ್ಕೂ ಹೋಗಬೇಡಿ. ಸಕ್ಸಸ್ ಆಗುತ್ತೆ ಅಂತ 100% ಗೊತ್ತಾದರೆ ಮಾತ್ರ ಮಾಡಬೇಕಾಗ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ನಿಮಗೂ ಟೆನ್ಷನೇ, ಆದರೂ ತಾನೇ ಬರುವಂಥ ಲಾಭನ ಅನುಭವಿಸ್ಬೋದು. ಯಾಕೆಂದರೆ ಅದನ್ನ ಇಷ್ಟಾರ್ಥ ಸಿದ್ಧಿ ಅಂತಂತೀವಿ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಾಧಕ ಧಾರೆ ಅಂದರೆ ಅನುಕೂಲ, ಇಷ್ಟಾರ್ಥ ಸಿದ್ಧಿ ಎಲ್ಲ ಕೂಡಿ ಬಂದಿರುವ ದಿನವಿದು. ಹಂಗಾಗಿ ಆರುದ್ರ ನಕ್ಷತ್ರದವರೆಗೆ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಖಂಡಿತ ಇವತ್ತು ಶುಭಕರವಾಗಿ ಕಾಣಿಸಲಿಲ್ಲ, ನೋಡಿಕೊಂಡು ಹೆಜ್ಜೆ ಇಡಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನಾನುಕೂಲವೇ ಉಂಟು, ನೋಡಿಕೊಂಡು ಎಚ್ಚರವಾಗಿ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು ಅಭಿವೃದ್ಧಿ ಉಂಟು. ಹಂಗಾಗಿ ಪುಷ್ಯ ನಕ್ಷತ್ರದವರೆಗೆ ಇದು ಶುಭ ದಿನ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಇದರಲ್ಲಿ ವಿಪತ್ತು ಮತ್ತು ಉದ್ಯೋಗ ಅಭಿವೃದ್ಧಿ ಅಂತ ಮಿಕ್ಸ್ ಆಗಿದೆ.
ಗಾಡಿಗಳಲ್ಲಿ ಹುಷಾರು, ಮೆಟ್ಲು ಹತ್ತೋರು ಹುಷಾರು, ಮೇಲೆ ಓಪನ್ ಪ್ಲೇಸಲ್ಲಿ ಕೆಲಸ ಮಾಡೋರು ಹುಷಾರಾಗಿರಿ. ಹಂಗಾಗಿ ಆಶ್ಲೇಷ ನಕ್ಷತ್ರದವರಿಗೆ ಇವತ್ತು ಶುಭ ದಿನವಲ್ಲ, ಎಚ್ಚರವಾಗಿರಬೇಕು ಅಂತ. ಹಂಗಾಗಿ ಕೆಟ್ಟ ದಿನ ಅಂತ ಇಲ್ಲ, ಎಚ್ಚರವಾಗಿರಬೇಕು. ಏಟು ಗಾಯಗಳು ಆಗದೆ ನೋಡಿಕೊಂಡ್ರೆ ನಮಗದು ಶುಭ ದಿನವೇ. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಹೆಚ್ಚಿನ ವರಮಾನ, ಲಾಭ ಇಂಥದ್ದೆಲ್ಲ ಉಂಟು. ಹಂಗಾಗಿ ಮಕೆ ನಕ್ಷತ್ರದವರಿಗೆ ಇವತ್ತು ಶುಭವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ. ಹಂಗಾಗಿ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಕೊಡಿ. ತಲೆ ಸ್ನಾನ ಮಾಡಬೇಕು ಅಂತಲ್ಲ, ಕ್ಲೀನಾಗಿ ಇಲ್ಲದೇ ಇರೋರು, ಇಲ್ಲಾಂದರೆ ಮೈ ಸ್ನಾನ ಮಾಡಿದ್ರೂ ನಡೆಯುತ್ತದೆ. ಧ್ಯಾನದಲ್ಲಿ ಕೂತ್ಕೊಳ್ಳೋಕೆ ಅಂಥದ್ದೆಲ್ಲ ಕೂಡ ಬೇಕಾಗಿಲ್ಲ. ಈ ರೀತಿಯಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿಗೆ ಜನ್ಮ, ಆದರೆ ಉತ್ತರ ನಕ್ಷತ್ರ ಸಿಂಹರಾಶಿಗೆ ಖಂಡಿತವಾಗಿ ಶುಭಕರವಾಗಿದೆ. ಆದ್ದರಿಂದ ಶುಭ ದಿನ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಶುಭವಾಗಿದೆ. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಬೇಕು, ಯಾಕೆಂದರೆ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ, ಆದ್ದರಿಂದ ಮಿತ್ರರಲ್ಲಿ ಚೆನ್ನಾಗಿರಿ, ಉಪಯೋಗ ಆಗುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ಇದೆ, ಇದು ನಿಮಗೆ ಶುಭ ದಿನವಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಗೆ. ಚಿತ್ತಾ ನಕ್ಷತ್ರ ತುಲಾರಾಶಿಗೂ ಅದೇ ಥರನೇ, ಆದರೂ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ. ಸ್ವಾತಿ ನಕ್ಷತ್ರ ತುಲಾರಾಶಿ ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಉಂಟು, ಹಂಗಾಗಿ ಶುಭ ದಿನವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಶುಭವಲ್ಲ, ಹೆಚ್ಚಿನ ಪ್ರಯತ್ನಗಳು, ಇನ್ನೂ ಒಂದು 10 ಹೆಜ್ಜೆ ಜಾಸ್ತಿ ಇರಬೇಕಾಗ್ತದೆ, ನೋಡ್ಕೊಂಡು ಕಾರ್ಯಗಳನ್ನ ಮಾಡಿ. ಇದೇ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಪ್ರತ್ಯೇಕ ಅಂದರೆ ಶುಭವಾಗಿಲ್ಲ ಅಂತ ಅರ್ಥ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಬೇಕಾಗಿರೋದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯವರು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಆರೋಗ್ಯ ಉಂಟು, ಶತ್ರು ದೋಷವಿಲ್ಲ. ಅನುರಾಧ ನಕ್ಷತ್ರಕ್ಕೆ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ವಿಪತ್ತು ಉಂಟು, ಏಟು ಗಾಯಗಳೆಲ್ಲ ಆಗುತ್ತದೆ, ಎಚ್ಚರ. ಮೂಲ ನಕ್ಷತ್ರ ಧನುಸು ರಾಶಿ ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳು ಕೂಡ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆಯು ಕಾರ್ಯ ವಿಘ್ನಗಳು ಉಂಟು, ನೋಡಿಕೊಂಡು ಕಾರ್ಯಗಳನ್ನ ಮಾಡಿ. ಇವತ್ತು ಸರಿ ಬರಲ್ಲ ಅಂತಂದರೆ ಬಿಟ್ಟುಬಿಡಿ, ಹೆಚ್ಚಾಗಿ ಮಾಡೋಕ್ಕೆ ಹೋಗಬೇಡಿ. ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುರ್ ರಾಶಿ ಖಂಡಿತ ಶುಭಕರವಾಗಿದೆ. ಸ್ವಲ್ಪ ವಿಘ್ನಗಳಿದೆ, ಆದರೂ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆಯಾಗಿ ಶುಭಕರವಾಗಿದೆ, ಹಾಗಾಗಿ ಉತ್ತರಾಷಾಢ ಮಕರ ರಾಶಿಗೆ ಶುಭವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಶುಭಕರವಾಗಿದೆ, ಆದರೆ ಕೈಕಾಲು ನೋವು, ಗ್ಯಾಸ್ ಟ್ರಬಲ್ ತೊಂದರೆ ಇರುತ್ತದೆ. ಇನ್ನು ಭರಣಿ ಮೇಷರಾಶಿಯಲ್ಲಿ ಬರುತ್ತೆ, ಅದರಿಂದ ತಲೆನೋವು ಬರುತ್ತದೆ, ನೋಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಉಂಟು, ರೋಗ ಭಯ ಉಂಟು, ಶುಭಕರವಾಗಿಲ್ಲ. ಕುಜನಿಗೆ ಅಂದರೆ ಅಂಗಾರಕ ಪೂಜೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಗೂ ಪೂಜೆ ಮಾಡಿಕೊಳ್ಳಿ. ನಂತರ ನೋಡುವಂಥ ಧನಿಷ್ಠ ನಕ್ಷತ್ರ ಕುಂಭರಾಶಿ ಟೆನ್ಷನ್, ಅಂದರೆ ಟೆನ್ಷನ್ ಬಿಟ್ಬಿಡಬೇಕು, BP ಮಾತ್ರೆ ಸರಿಯಾಗಿ ತಗೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ ಅನುಕೂಲವು ದ್ರವ್ಯ ಲಾಭವೂ ಉಂಟು, ಆದ್ದರಿಂದ ಶತಭಿಷ ನಕ್ಷತ್ರದವರಿಗೆ ಇದು ಶುಭ ದಿನ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕತಾರೆ, ಅನುಕೂಲವಿಲ್ಲದ ದಿನವಿದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಅನುಕೂಲವಿಲ್ಲದ ಅಪಾಯ ದಿನವಿದು. ಶುಕ್ರ ಗ್ರಹ ಪೂಜೆ, ಲಕ್ಷ್ಮೀ ಪೂಜೆ ಮಾಡಿಕೊಳ್ಳಿ, ಚೆನ್ನಾಗಿರುತ್ತದೆ. ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಬೇಕು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಆರೋಗ್ಯ ಸ್ವಲ್ಪ ಧನಹಾನಿ, ಹಣಕಾಸು ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ ಮಾತ್ರ ಹೆಚ್ಚಾಗಿ ಗಮನ ಕೊಡಿ. ರೇವತಿ ನಕ್ಷತ್ರ ಮೀನರಾಶಿ ಏಟು ಗಾಯಗಳು, ಧನಹಾನಿ, ಸ್ವಲ್ಪ ಅಪಾಯಕಾರಿ ದಿನವೇ ಇದು. ಕೇರ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತದೆ. ಇದೆಲ್ಲ ಕಾಮನ್ ಆಗಿ ಆಯಾ ನಕ್ಷತ್ರಗಳಿಗೆ ಬರುವಂಥದ್ದು. ಅವರವರ ಪರ್ಸನಲ್ ಜಾತಕದಲ್ಲಿ ದಶಾ ಭುಕ್ತಿ, ಅಂತರ್ಭುಕ್ತಿ ಇಂಥದ್ದೆಲ್ಲ ನೋಡಬೇಕು. ಆದ್ದರಿಂದಾಗಿ ಅದನ್ನು ಗಮನಿಸಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.